ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಗ್ರಹಗತಿಗಳು ಯಾವ ರೀತಿಯಾಗಿದೆ, ಇದರೊಟ್ಟಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಇದರೊಟ್ಟಿಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡುತ್ತಾ ಇದ್ದಾರೆ. ಇನ್ನು ಇವತ್ತು ಶನಿವಾರದ ದಿನ ಆಂಜನೇಯನ ನಾವು ಆರಾಧನೆಯನ್ನು ಮಾಡ್ತೀವಿ. ಯಾಕೆ, ಇದರ ಹಿನ್ನೆಲೆ ಏನು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಗುರುಗಳೇ, ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನುಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರಮಾಸ ಕೃಷ್ಣಪಕ್ಷ ತ್ರಯೋದಶಿ ಶನಿವಾರ, ಅನುರಾಧ ನಕ್ಷತ್ರ, ಶೂಲನಾಮಯೋಗ, ಗರಿಜಾಕರ್ಣ. ಇದು ಇವತ್ತಿನ ಪಂಚಾಂಗ. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ ಗುರುಗಳೇ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತೋ ಸೂರ್ಯಾಃ ಶಮ್ಮಾತೋ ವಾತ್ವರಪಾಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮಪತಯೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನಾರಾಜನ್ ಹವಿಷಾಮಾದಯಸ್ವ. ಇವತ್ತು ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವಂಥವರಿಗೆ ಶನಿವಾರ ಆಗಿರೋದ್ರಿಂದ, ಯಾಕೆಂದರೆ ಸಾಮಾನ್ಯವಾಗಿ ನಾವು ಶನಿವಾರ ಆಗಿರೋದ್ರಿಂದ ಇವತ್ತು ಈ ಮಂತ್ರವನ್ನು ನಾವು ಹೇಳಿಕೊಳ್ಳೇಬೇಕು ಪ್ರತಿಯೊಬ್ಬರೂ ಕೂಡ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು ನಾವು ಪಠಿಸುವುದರಿಂದ ನಮಗೆ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಬಂದವರು ಈ ಶ್ಲೋಕವನ್ನು ಮಂತ್ರವನ್ನು ಹೇಳತಕ್ಕಂಥದ್ದು. ಹಾಗೆ ಯಾರಿಗೆ ಇದ್ರ ಹೇಳಲಿಕ್ಕೆ ಗೊತ್ತಿಲ್ವೋ ಅಂಥವರು ಇದನ್ನು ಕೇಳಬಹುದು, ಅಥವಾ ಕೇಳಲಿಕ್ಕೂ ಆಗೋದಿಲ್ಲ ಅಂತಂದರೆ ನಾವು ಶನೇಶ್ವರಾಯ ನಮಃ ಅಂತ ಹೇಳಬಹುದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಕೃಷಿಕರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಕೃಷಿಗೆ ಸಂಬಂಧಪಟ್ಟಂತೆ, ಅಂದರೆ ಯಾರು ರೈತರು ಇರ್ತಾರೋ, ಸಾಮಾನ್ಯವಾಗಿ ಅಡಿಕೆ ಅಥವಾ ಬೇರೆ ಬೇರೆ ಭತ್ತ ಇದನ್ನೆಲ್ಲ ಯಾರು ಕೃಷಿಯನ್ನು ಮಾಡಿರ್ತಾರೋ ಅಂಥವರಿಗೆ ಎಲ್ಲ ರೀತಿಯಲ್ಲಿ ಇವತ್ತಿನ ದಿವಸ
ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಹೋಟೆಲ್ ಇಂಡಸ್ಟ್ರಿಯವರಿಗೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಲಾಭ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡತಕ್ಕಂಥದ್ದು, ಅಂದರೆ ದೂರ ಪ್ರಯಾಣ ಮಾಡಬೇಕು ಅಂತ ನಮಗೆ ಇವತ್ತಿನ ದಿವಸ ಆ ಒಂದು ಮನಸ್ಸು ಬರತಕ್ಕಂಥದ್ದು. ಆ ಮನಸ್ಸು ಬರೋದರಿಂದ, ಆದರೆ ಇವತ್ತಿನ ದಿವಸ ಸ್ವಲ್ಪ ವಿಮಾನಯಾನದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ. ಅಂದರೆ ವಿಮಾನಯಾನದಲ್ಲಿ ಯಾರಾದರೂ ಕೂಡ ಆ ರೀತಿಯಲ್ಲಿ ಯಾವ ರೀತಿ ಸಂಚಾರವನ್ನು ಮಾಡತಕ್ಕಂಥವರಿದ್ದರೆ ಅಥವಾ ಪ್ರಯಾಣವನ್ನು ಮಾಡತಕ್ಕಂಥವರಿದ್ದರೆ ಸ್ವಲ್ಪ ವಿಳಂಬ ಆಗತಕ್ಕಂಥ ಸಾಧ್ಯತೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕು ಅಂತಂದರೆ, ಬೇಕಾಗಿರತಕ್ಕಂಥ ಸಾಮಗ್ರಿಯನ್ನು ಎಲ್ಲವನ್ನು ಕೂಡ ನಾವು ತೆಗೆದುಕೊಂಡು ಹೋಗತಕ್ಕಂಥದ್ದು. ಅಂದರೆ ಆಹಾರ ಸಾಮಗ್ರಿ ಇರ್ಬೋದು, ಅದನ್ನು ನಾವು ಸ್ವಲ್ಪ ಶೇಖರಿಸತಕ್ಕಂಥದ್ದು. ಅಂದರೆ ನಮಗೆ ಒಂದು ಹೊತ್ತಿಗೆ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಶೇಖರಣೆ ಮಾಡಿತ್ತಂದರೆ ಸ್ವಲ್ಪ ಜಾಸ್ತಿ ನಾವು ತೆಗೆದುಕೊಂಡು ಹೋಗತಕ್ಕಂಥದ್ದು ತುಂಬ ಮುಖ್ಯವಾಗಿ ಇರತಕ್ಕಂಥದ್ದು. ಹಾಗೆ ದುರ್ಗಾ ಸನ್ನಿಧಾನಕ್ಕೆ ಇವತ್ತಿನ ದಿವಸ ಹರಿದ್ರ ಅಥವಾ ಕುಂಕುಮವನ್ನು ಸಮರ್ಪಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರೋರಿಗೆ, ಹೋಟೆಲ್ ಇಂಡಸ್ಟ್ರಿಯವರಿಗೆ ಹೆಚ್ಚಿನ ಹೂಡಿಕೆ ಆಗತಕ್ಕಂಥದ್ದು, ಅಂದರೆ ಹೂಡಿಕೆ ಮಾಡತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಹೋಟೆಲ್ ಉದ್ಯಮದವರಿಗೆ ವಿಶೇಷವಾಗಿ ಇವತ್ತಿನ ದಿವಸ ಲಾಭ ಆಗತಕ್ಕಂಥದ್ದು. ಅಂದರೆ ನಮಗೆ ಯಾಕೆಂತಂದರೆ ನಾವು ಎಲ್ಲೋ ಹೊರಗಡೆ ಹೋಗಿರ್ತೇವೆ, ಆದರೆ ಅಲ್ಲಿ ನಮಗೆ ಸರಿಯಾದ ಸಮಯಕ್ಕೆ ನಮಗೆ ಆಹಾರ ತಿನ್ನಲೇಬೇಕು. ಅಂಥ ಸಂದರ್ಭದಲ್ಲಿ ನಾವು ಹೋಟ್ಲಿಗೆ ಹೋಗಲೇಬೇಕಾಗ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಹೋಟ್ಲಿಗೆ ಹೋಗೋದರಿಂದ ನಮಗೂ ಕೂಡ ಆ ಒಂದು ಸರಿಯಾದ ಸಮಯಕ್ಕೆ ಆಹಾರ ಸಿಕ್ಕದಂಗಾಯಿತು. ಹಾಗೆ ಹೋಟೆಲ್ ಉದ್ಯಮದವರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಆದಂಗಾಯಿತು. ಇದು ಇಬ್ಬರಿಗೂ ಕೂಡ ಅನುಕೂಲಕರವಾದಂಥ ದಿನ ಇವತ್ತಿನ ದಿವಸ. ಹಾಗಾಗಿ ಯಾಕೆಂತಂದರೆ ಹೋಟೆಲ್ ಉದ್ಯಮದಲ್ಲಿ ನಾವು ಸರಿಯಾದ ಶುಚಿಯಾದ ಮತ್ತು ರುಚಿಯಾದ ಆಹಾರವನ್ನು ನಾವು ಕೊಡೋದರಿಂದ ನಮಗೆ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಲಾಭ ಅಥವಾ ಗಳಿಕೆ ಅಥವಾ ಉಳಿಕೆ ಇವೆಲ್ಲವನ್ನು ಕೂಡ ನಾವು ಮಾಡಬಹುದು. ಯಾಕೆಂದರೆ ಆಹಾರ ಸರಿಯಾಗಿ ರುಚಿಯಾಗಿ ಮತ್ತು ಶುಚಿಯಾಗಿ ಇದ್ದಾಗ ಎಲ್ಲೆಲ್ಲಿಂದಲೂ ಕೂಡ ಜನ ಬರ್ತಾರೆ, ಹುಡುಕಿಕೊಂಡು ಬರ್ತಾರೆ. ಯಾಕೆಂದರೆ ವಿಶೇಷವಾಗಿ ನಮಗೆ ಶರೀರಕ್ಕೆ ಈ ಒಂದು ದೇಹ ಇರಲಿಕ್ಕೆ, ಈ ಶರೀರದ ಪೋಷಣೆಗೆ ಬೇಕಾಗತಕ್ಕಂಥದ್ದು ಆಹಾರವೇ ಆಗಿರ್ತದೆ. ಅದು ರುಚಿ ಮತ್ತು ಶುಚಿಯಾದ ಆಹಾರ. ಶುಚಿತ್ವ ಎಲ್ಲಿದೆಯೋ ಅಲ್ಲಿ ರುಚಿತ್ವ ಹೇಳುವಂತಕ್ಕಂಥದ್ದು ಇರತಕ್ಕಂಥದ್ದು. ಆದ್ದರಿಂದ ವಿಶೇಷವಾಗಿ ನಮಗೆ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳಿದ್ದಾರೆ. ಎಲ್ಲಿ ಆಹಾರ ಶುದ್ಧಿ ಇರ್ತದೆಯೋ ಅಲ್ಲಿ ನಮ್ಮ ಮನಸ್ಸು ಕೂಡ ಶುದ್ಧವಾಗ್ತಾ ಹೋಗ್ತದೆಯಂತೆ. ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಅದಕ್ಕಾಗಿ ನಾವು ಭಗವಂತನ ಸ್ಮರಣೆ ಮಾಡ್ತಾ ನಾವು ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು. ಅಂದರೆ ಇನ್ನು ಬೇರೆ ಬೇರೆ ಯಾರ್ದೋ ಸ್ಮರಣೆ ಮಾಡ್ತಾ ಇನ್ಯಾವುದೋ ಆಲೋಚನೆ ಮಾಡ್ತಾ ನಾವು ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಅಲ್ಲ. ಹಾಗಾಗಿ ವಿಶೇಷವಾಗಿ ನಮಗೆ ಮನಸ್ಸು ಆಗತಕ್ಕಂಥದ್ದು, ಇವತ್ತಿನ ದಿವಸ ನಮ್ಮ ಮನಸ್ಸೇ ಸರಿ ಇಲ್ಲ ಅಂತ ನಾವು ಹೇಳುತ್ತೇವೆ. ಆ ಮನಸ್ಸು ಸರಿ ಇರಬೇಕಾದ್ರೆ ಏನು ಮಾಡಬೇಕು ಅಂತಾದರೆ, ಮೊದಲನೇದಾಗಿ ನಮ್ಮ ಆಹಾರ ಶುಚಿಯಾಗಿ ಇರಬೇಕು. ಆಹಾರ ಶುಚಿಯಾಗಿ ಇದ್ದಾಗ ನಮ್ಮ ಮನಸ್ಸು ಕೂಡ ಶುಚಿತ್ವ ಅಂದರೆ ಶುಚಿಯಾಗ್ತಾ ಹೋಗ್ತದೆ. ಮನಸ್ಸು ಶುಚಿಯಾಗತಕ್ಕಂಥದ್ದು ಅಂದರೆ ಏನು ಅಂತಂದರೆ, ಮನಸ್ಸು ಭಗವಂತನ
ಸ್ಮರಣೆ ಮಾಡತಕ್ಕಂಥದ್ದೇ ಮನಸ್ಸು ಶುಚಿಯಾಗತಕ್ಕಂಥದ್ದು. ಏಕೆಂದರೆ ವಿಶೇಷವಾಗಿ ನಮಗೆ ಇವತ್ತಿನ ದಿವಸ ಅಂತ ಅರ್ಥ ಅಲ್ಲ, ಪ್ರತಿನಿತ್ಯವೂ ಕೂಡ, ದಿನನಿತ್ಯವೂ ಕೂಡ ನಾವು ಸರಿಯಾಗಿರಬೇಕು ಅಂತಂದರೆ ನಮ್ಮ ಮನಸ್ಸು ಸರಿಯಾಗಿರಬೇಕು. ನಮ್ಮ ಮನಸ್ಸು ಸರಿಯಾಗಿರಬೇಕಂತಂದರೆ ನಾವು ಆಹಾರ, ಒಳ್ಳೆಯ ಶುಚಿಯಾದ ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು. ನಾವು ಕೆಲವೊಮ್ಮೆ ಏನು ಅಂದ್ಕೊಳ್ತೇವೆ, ಇವತ್ತು ನಮ್ಮ ಮನಸ್ಸು ಸರಿಯಾಗಿಲ್ಲ ಅಂತ ನಾವು ಹೇಳ್ಕೊಳ್ತೇವೆ. ಆ ಮನಸ್ಸು ಸರಿಯಾಗಿಲ್ಲ ಅಂತ ನಾವು ಹೇಳ್ಕೊಂಡಾಗ ಅಲ್ಲಿ ಏನಾಯಿತು ಅಂತಾದರೆ, ನಮಗೆ ಆವತ್ತಿನ ದಿವಸ ನಾವು ಸರಿಯಾಗಿ ಆಲೋಚನೆ ಮಾಡುವುದಿರಬಹುದು, ಅಥವಾ ಕೆಲಸವನ್ನು ಮಾಡತಕ್ಕಂಥದ್ದು ಇರಬಹುದು. ಯಾವುದೇ ಕೂಡ ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ನಮಗೆ ಆ ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು, ಅಂದರೆ ಆಗೋದೇ ಇಲ್ಲ. ಆವಾಗ ನಾವು ಏನು ಮಾಡ್ತೇವೆ ಅಂತಾದರೆ, ನಮಗೆ ಇವತ್ತಿನ ದಿವಸ ಇಷ್ಟು ಕೆಲಸ ನಾವು ಟಾರ್ಗೆಟ್ ಇಟ್ಕೊಂಡಾಗಿತ್ತು, ಆದರೆ ಅಷ್ಟು ಕೆಲಸ ಆಗಲಿಲ್ಲ. ಹಾಗಾಗಿ ಏನಾಯಿತು, ನಮಗೆ ಎಲ್ಲ ಕೆಲಸವೂ ಕೂಡ ನಾಳೆ ಮಾಡೋಣ, ಈ ರೀತಿಯಲ್ಲಿ ಮನಸ್ಸು ಆಲಸ್ಯಕ್ಕೆ ನಾವು ಈ ಆಲಸ್ಯ ಹೇಳತಕ್ಕಂಥದ್ದು ನಮಗೆ ಶರೀರಸ್ಥೋ ಮಹಾನ್ ರಿಪುಹು, ನಮ್ಮ ಶರೀರದಲ್ಲೇ ಇರತಕ್ಕಂಥ ಶತ್ರು. ಹಾಗಾಗಿ ವಿಶೇಷವಾಗಿ ನಾವು ಆಲಸ್ಯವನ್ನು ಬಿಡಬೇಕು ಅಂತಾದರೆ ನಾವು ಏನು ಮಾಡಬೇಕು ಅಂತಾದರೆ, ನಾವು ಪ್ರತಿನಿತ್ಯವೂ ಕೂಡ ಲವಲವಿಕೆಯಿಂದ ಇರಬೇಕಾಗ್ತದೆ. ಅಂದರೆ ಪ್ರತಿನಿತ್ಯವೂ ಕೂಡ ನಾವು ಕೆಲಸವನ್ನು, ಒಂದಲ್ಲ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡು ಇರತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಮನಸ್ಸು ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಬೇಕು ಅಂತಾದರೆ ನಾವು ಏನು ಮಾಡಬೇಕು ಅಂತಾದರೆ, ನಾವು ಒಂದಲ್ಲ ಒಂದು ಕೆಲಸವನ್ನು ಮನಸ್ಸಿಗೆ ಕೊಡ್ತಾ ಇರಬೇಕು, ಖಾಲಿ ಬಿಡಬಾರದು. ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಸಾಲದ ಹೊರೆ, ಸ್ವಲ್ಪ ಸಾಲ ಆಗತಕ್ಕಂಥದ್ದು. ಅಂದರೆ ನಾವು ಬೇಕೋ ಅಥವಾ ಬೇಡೋ ಗೊತ್ತಿಲ್ಲ, ಯಾವುದೋ ರೀತಿಯಲ್ಲಿ ನಾವು ಸಾಲ ಮಾಡಿಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಸಾಲ ಮಾಡಿಕೊಳ್ಳೇಬಾರದು. ಇನ್ನು ವೃತ್ತಿಯಲ್ಲಿ ನಿಧಾನವಾಗಿ ಫಲ ಸಿಗತಕ್ಕಂಥದ್ದು. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲ ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಒಳ್ಳೆಯ ಲಾಭದಾಯಕ ದಿನ. ಅಂದರೆ ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಖರೀದಿ ಮಾಡಬೇಕು, ಅಥವಾ ನಾವು ಯಾವುದೋ ಒಂದು ಬೆಳ್ಳಿ ಬಂಗಾರ ಇರಬಹುದು, ಅಥವಾ ಬೇರೆ ಯಾವುದೋ ಒಂದು ವಾಹನ ಇರಬಹುದು, ಇದನ್ನು ನಾವು ಖರೀದಿ ಮಾಡಬೇಕು ಹೇಳುವಂಥ ಮನಸ್ಸು ಬರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಇನ್ನು ವಿಶೇಷವಾಗಿ ಹಿರಿಯರಿಂದ ಉತ್ತಮವಾದಂಥ ಸಲಹೆ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಹಾಗೆ ಮನಸ್ಸು ಸ್ವಲ್ಪ ಮಂಕಾಗಿರ್ತದೆ. ಅಂದರೆ ಮನಸ್ಸು ಆಲೋಚನೆಯನ್ನು ಮಾಡುವ ಶಕ್ತಿ ಸ್ವಲ್ಪ ಕಡಿಮೆ ಆಗತಕ್ಕಂಥದ್ದು. ಅಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟಿದ್ದು, ಇದೆಲ್ಲ ಸ್ವಲ್ಪ ಆ ರೀತಿಯಲ್ಲಿ ನಿಧಾನಗತಿಯಲ್ಲಿ ಸಾಗತಕ್ಕಂಥದ್ದು. ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಲಲಿತಾ ಸಹಸ್ರನಾಮ ಪಠಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು, ಪೆಟ್ರೋಲ್ ಉದ್ಯಮದವರಿಗೂ ಕೂಡ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು, ಅಗ್ನಿಶಾಮಕ ಠಾಣೆಯವರಿಗೆ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು, ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಷ ಜಂತುಗಳ ಸ್ವಲ್ಪ ಭಯ ಇರತಕ್ಕಂಥದ್ದು ಇವತ್ತಿನ ದಿವಸ. ಆದ್ದರಿಂದ ನಾಗ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಸೇವಕರು ಮತ್ತು ಸಹಾಯಕರಲ್ಲಿ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು, ಹಾಗೆ ಸೇವಕರಿಂದ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ದೈವಾನುಗ್ರಹವಿದೆ. ವಿಶೇಷವಾಗಿ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಮನಸ್ಸು ಬರತಕ್ಕಂಥದ್ದು, ಅಂದರೆ ಭಾಗವಹಿಸುವಂಥದ್ದು. ಹಾಗೆ ವ್ಯಾಪಾರಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಆಂಜನೇಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ
ವ್ಯಾಪಾರ ಕ್ಷೇತ್ರಗಳಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ಬ್ಯಾಂಕ್ ಇತ್ಯಾದಿ ವ್ಯವಹಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಹಾಗೆ ಸಂಗಾತಿಯಲ್ಲಿ ಮನಸ್ತಾಪ ಆಗತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡುವುದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಈ ದಿನದ ಭವಿಷ್ಯ ಯಾವ ರೀತಿಯಾಗಿದೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಅಂದರೆ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತಂದರೆ ಸ್ವಲ್ಪ ವಾತಾವರಣ ಸ್ವಲ್ಪ ಈಗ ವ್ಯತ್ಯಾಸ ಆಗ್ತಾ ಇದೆ. ಸ್ವಲ್ಪ ಚಳಿ ಬೀಳುವುದು, ಹಾಗೆ ಮೋಡ ಆಗತಕ್ಕಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಾತಾವರಣ ವ್ಯತ್ಯಾಸ ಆದಾಗ ಆರೋಗ್ಯ ಸ್ವಲ್ಪ ಹದಗೆಡತಕ್ಕಂಥದ್ದು. ಅಂದರೆ ನಾವು ಈಗ ಏನಾಗ್ತದೆ, ಏನೋ ಸ್ವಲ್ಪ ಬಿಸಿಲಿದೆ ಅಥವಾ ಸ್ವಲ್ಪ ಮೋಡ ಇದೆ ಅಂತ ನಾವು ಯಾವ ರೀತಿ ತಂಪು ಪಾನೀಯ ಅಥವಾ ಐಸ್ ಕ್ರೀಮ್ ಇತ್ಯಾದಿಗಳನ್ನ ನಾವು ಸ್ವಲ್ಪ ಸ್ವೀಕಾರ ಮಾಡೋದರಿಂದ ಏನಾಗ್ತದೆ ಅಂತಾದರೆ ನಮ್ಮ ಶರೀರದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂಥದ್ದು. ನಾವು ಈ ಐಸ್ ಕ್ರೀಮನ್ನು ತಿಂತೇವೆ ಯಾತಕ್ಕಾಗಿ ಅಂತಾದರೆ ಅದು ನಮಗೆ ತಂಪಾಗಬೇಕು ಅಂತ. ಆದರೆ ಐಸ್ ಕ್ರೀಮ್ ತಂಪಲ್ಲ, ಐಸ್ ಕ್ರೀಮ್ ಹೀಟೋದು. ಯಾವ ರೀತಿ ನಾವು ಫ್ರಿಜ್ಜಲ್ಲಿ ಏನೇನು ನಾವು ಯಾವ ರೀತಿ ಇಡ್ತೇವೆಯೋ ಆ ಫ್ರಿಜ್ಜು ಅದು ಶೀತ ಕಪಾಟು ಅಂತ ಕನ್ನಡದಲ್ಲಿ ಕರೆಸ್ಕೊಳ್ತದೆ. ಆದರೆ ಅದು ಏನು ಕೇಳಿದ್ರೆ ಶೀತ ಕಪಾಟು ಯಾವ ರೀತಿ ಇದೆಯೋ ಅದಾಗೆ ಹೀತ ಕಪಾಟು ಅಂದರೆ ಹೀಟೋದು ಸ್ವಲ್ಪ ಬಿಸಿ, ಅಂದರೆ ನಮ್ಮ ಶರೀರಕ್ಕೆ ಅದು ಬಿಸಿಯನ್ನು ಕೊಡತಕ್ಕಂಥದ್ದು. ಯಾವ ರೀತಿಯಲ್ಲಿ ನಾವು ಈಗ ಫ್ರಿಜ್ಜಲ್ಲಿ ಇಟ್ಕೊಂಡು ಆಹಾರವನ್ನು ಕೂಡ ನಾವು ಒಂದು ದಿವಸ, 2 ದಿವಸ, 3 ದಿವಸದ ಆಹಾರ ನಾವು ಸ್ವೀಕಾರ ಮಾಡ್ತೇವೆ. ಆದರೆ ಅದರಿಂದ ಏನಾಗ್ತದೆ ಅಂತಾರೆ, ಆ ಸತ್ವಗಳು, ಆ ಒಂದು ಜೀವಾಂಶಗಳು ಇವೆಲ್ಲ ಏನು ಆ ಸತ್ವ ಏನು ಶಕ್ತಿ ಹೇಳತಕ್ಕಂಥದ್ದು ಸಾಮರ್ಥ್ಯ ಏನು ಇರ್ತದೆಯೋ ಅದು ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ತದೆ. ಆ ಒಂದು ಯಾವ ರೀತಿ ಒಂದೊಂದು ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು ಅಥವಾ ಹಣ್ಣು ಇರ್ಬೋದು, ಯಾವುದೇ ಇದ್ದರೂ ಕೂಡ ಅದು ಫ್ರಿಜ್ಜಲ್ಲಿ ಇಟ್ಟಾಗ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ತಾ ಹೋಗ್ತದೆ. ಅದನ್ನು ನಾವು ಸ್ವೀಕಾರ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ನಮಗೂ ಕೂಡ ಶಕ್ತಿ ಬರೋದಿಲ್ಲ. ಯಾಕೆಂದರೆ ಶಕ್ತಿ ಇರೋದಿಲ್ಲ ಮತ್ತು ಶಕ್ತಿ ಬರೋದಿಲ್ಲ. ಯಾವ ರೀತಿ ಶಕ್ತಿ ಇರೋದಿಲ್ಲ ಅಂತಾದರೆ ನಮ್ಮಲ್ಲಿ ಯಾವ ರೀತಿ ಇರತಕ್ಕಂಥ ಶಕ್ತಿ, ಆ ಒಂದು ಆಹಾರದಲ್ಲಿ ಶಕ್ತಿ ಇದ್ದರೆ ಮಾತ್ರ ನಮಗೆ ಶಕ್ತಿ ಬರತಕ್ಕಂಥದ್ದು. ಅಂದರೆ ಯಾವ ರೀತಿ ನಾವು ರಾಸಾಯನಿಕವಾದಂತಹ ಆಹಾರವನ್ನು ಸ್ವೀಕಾರ ಮಾಡೋದರಿಂದ ನಮ್ಮ ಒಂದು ಯಂತ್ರ ಯಾವ ರೀತಿ ಜಠರ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕರುಳಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅದು ಆ ರಾಸಾಯನಿಕ ಹೇಳತಕ್ಕಂಥದ್ದು ನಮ್ಮ ಶರೀರಕ್ಕೆ ತೊಂದರೆ ಕೊಡತಕ್ಕಂಥದ್ದು. ಆ ರೀತಿ ತೊಂದರೆ ಆಗೋದರಿಂದ ನಮಗೆ ವಿಶೇಷವಾಗಿ ಆ ಒಂದು ಶಕ್ತಿ ಹೇಳತಕ್ಕಂಥದ್ದು ನಾವು ಕಳೆದುಕೊಳ್ತೇವೆ. ಹಾಗೆ ಇನ್ನು ಸಂಗಾತಿಯಿಂದ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು, ವ್ಯಾಪಾರಿಗಳಿಗೆ ಅನುಕೂಲ ಆಗತಕ್ಕಂಥದ್ದು, ವೃತ್ತಿಯಲ್ಲಿ ಕೂಡ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು, ಸ್ತ್ರೀ ಪುರುಷರಲ್ಲಿ ವಿಶೇಷವಾದಂಥ ಒಂದು ಸಹಾಯ ಸಹಕಾರ ಸ್ನೇಹ ಇವೆಲ್ಲ ಕೂಡ ಇರತಕ್ಕಂಥದ್ದು. ಇವತ್ತಿನ ದಿವಸ ದುರ್ಗಾ ಸ್ತುತಿ ಮಾಡುವುದರಿಂದ
ದುರ್ಗಾ ನಮಸ್ಕಾರ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ಹೆಚ್ಚಿನ ವ್ಯಯ ಆಗತಕ್ಕಂಥದ್ದು, ಸ್ವಲ್ಪ ಖರ್ಚು ಜಾಸ್ತಿ ಇವತ್ತಿನ ದಿವಸ. ಹಾಗೆ ಸಾಲ ಬಾಧೆ ಇವತ್ತಿನ ದಿವಸ ಸ್ವಲ್ಪ ತೀರತಕ್ಕಂಥದ್ದು. ಅಂದರೆ ನಾವು ಸಾಲ ಮಾಡಿರ್ತೇವೆ, ಅದನ್ನು ನಾವು ಸ್ವಲ್ಪ ತೀರಿಸಬೇಕು ಅಥವಾ ಎಂದು ಇವತ್ತಿನ ದಿವಸ ಆ ರೀತಿಯಲ್ಲಿ ನಾವು ಸ್ವಲ್ಪ ಏನೋ ಸಾಲವನ್ನು ಕೊಡ್ಬೋದು ಅಥವಾ ತೆಗೆದುಕೊಳ್ಳುವುದು. ಈ ರೀತಿಯಲ್ಲಿ ಸ್ವಲ್ಪ ಸಾಲ ತೀರ್ತದೆ. ಅಂದರೆ ನಮಗೆ ಸ್ವಲ್ಪ ಸಾಲ ತೀರಿಸಬೇಕು ಹೇಳುವಂಥ ಮನಸ್ಸು ನಮಗೆ ಬರತಕ್ಕಂಥದ್ದು. ಅದರ ಸಾಲ, ಯಾಕೆಂದರೆ ನಾವು ಯಾರ ಹತ್ರ ಸಾಲ ತೆಗೆದುಕೊಂಡಿರ್ತೇವೆಯೋ ಆ ಸಾಲವನ್ನು ನಾವು ತೀರಿಸಲೇಬೇಕು. ಯಾಕೆಂದರೆ ಅದು ಯಾವ ರೀತಿ ನಾವು ತೀರಿಸಲಿಲ್ಲ ಅಂತಾದರೆ ಅದು ನಮಗೇ ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಅದನ್ನು ನಾವು ತೀರಿಸಲೇಬೇಕು. ಇನ್ನು ಶತ್ರುಗಳ ಕಾಟದಿಂದ ಸ್ವಲ್ಪ ದೂರ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪರಮಾನ್ನ ನೈವೇದ್ಯ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಲಾಭದಾಯಕ ದಿನ. ಇವತ್ತಿನ ದಿವಸ ಹಾಗೆ ಸಂಗಾತಿಯಲ್ಲಿ ವಿರೋಧ ಬರತಕ್ಕಂಥದ್ದು, ಹಾಗೆ ಕಲಹ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ಶತ್ರುಗಳ ಬಾಧೆ ಇರತಕ್ಕಂಥದ್ದು. ಹಾಗೆ ಬುದ್ಧಿಬಲ ಸ್ವಲ್ಪ ಹೆಚ್ಚಾಗತಕ್ಕಂಥದ್ದು. ಅಂದರೆ ನಮಗೆ ನೆನಪಿನ ಶಕ್ತಿ ಇರಬಹುದು ಇತ್ಯಾದಿ ಎಲ್ಲ ರೀತಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ, ಅಂದರೆ ನೆನಪಿನ ಶಕ್ತಿ ನಮಗೆ ವೃದ್ಧಿ ಆಗತಕ್ಕಂಥದ್ದು. ಅಂದರೆ ನಮ್ಮ ಮನಸ್ಸು ಯಾವ ರೀತಿ ಇರ್ತದೆ, ನಮ್ಮ ಮನಸ್ಸು ಬೇರೆ ಆಲೋಚನೆ ಮಾಡದೇ ಇದ್ದಾಗ ನಮ್ಮ ಬುದ್ಧಿ ಅದನ್ನು ಗ್ರಹಿಸ್ಕೊಳ್ತದೆ. ಗ್ರಹಿಸ್ಕೊಂಡಾಗ ಅದು ನಮಗೆ ನೆನಪಿನಲ್ಲಿರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಅಂದರೆ ಮನಸ್ಸು ಒತ್ತಡದಲ್ಲಿದ್ದಾಗ ನಮಗೆ ಏನು ಮಾಡ್ತಾ ಇದ್ದೇವೆ ಅಥವಾ ಏನು ಮಾಡಿದ್ದೇವೆ ಇದೆಲ್ಲ ನಮಗೆ ನೆನಪಿರುವುದಿಲ್ಲ, ಅದು ಗೊತ್ತಾಗೋದಿಲ್ಲ. ಹಾಗಾಗಿ ವಿಶೇಷವಾಗಿ ಶ್ರೀನಿವಾಸನ ದರ್ಶನ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗತಕ್ಕಂತಹ ಸಾಧ್ಯತೆ ಇದೆ. ಹಾಗೆ ಅವಕಾಶ ತಪ್ಪಿ ಹೋಗುವಂಥ ಸಾಧ್ಯತೆ, ಭೂಲಾಭ ಆಗುವಂಥ ಸಾಧ್ಯತೆ ಇದೆ. ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು, ಸಂಗಾತಿಯಿಂದ ಸಹಕಾರ ಸಿಗತಕ್ಕಂಥದ್ದು. ಹಾಗೆ ಲಕ್ಷ್ಮೀ ಅಷ್ಟೋತ್ತರ ಹೇಳುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಧೈರ್ಯ ಮತ್ತು ಸಾಹಸ ಕಾರ್ಯಗಳಲ್ಲಿ ಇವತ್ತು ತೊಡಗುವಂಥ ಒಂದು ದಿನ ಆಗುತ್ತದೆ. ಹಾಗೆ ಸಹೋದರರ ಸಹಕಾರ ಇವತ್ತಿನ ದಿವಸ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಧರ್ಮ ಕಾರ್ಯಗಳಲ್ಲಿ ದಾನ ಧರ್ಮಗಳನ್ನು ನಾವು ಮಾಡಬೇಕು ಅಂದ್ಕೊಳ್ತೇವೆ, ಅಲ್ಲಿ ಇವತ್ತಿನ ದಿವಸ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಗುರು ಪ್ರಾರ್ಥನೆ ಮಾಡುವುದರಿಂದ, ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ಧನಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು. ಹಾಗೆ ಹೋಟೆಲ್ ವ್ಯಾಪಾರಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ದುಃಖದ ಒಂದು ವಾತಾವರಣ, ಅಂದರೆ ನಮ್ಮ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಕುಂಠಿತ ಆಗತಕ್ಕಂಥದ್ದು. ಅಂದರೆ ನಮಗೇನು ಕೆಲಸ ಮಾಡೋದೇ ಬೇಡ, ಹೀಗೆ ಈ ರೀತಿಯಲ್ಲಿ ನಮ್ಮನೆ ಮನಸ್ಸು ಯಾವ ರೀತಿ ಮನಸ್ಸು ಮಂಕಾಗಿರ್ತದೆ, ಆ ರೀತಿಯಲ್ಲಿ ನಾವು ಇರತಕ್ಕಂಥದ್ದು. ಇವತ್ತು ಏನೋ ಒಂದು ರೀತಿ ಯಾವುದೋ ಒಂದು ಪೂರ್ವದ ಹಳೆಯ ನೆನಪುಗಳು, ಕಷ್ಟದ ವಾತಾವರಣ ಇದೆಲ್ಲ ಬಂದಾಗ ಸ್ವಲ್ಪ ದುಃಖದಿಂದ ಕೂಡಿರತಕ್ಕಂಥದ್ದು ಮನಸ್ಸು. ಆದ್ದರಿಂದ ದೇವಿ ಅಪರಾಧ ಕ್ಷಮಾ ಸ್ತೋತ್ರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಿಮಗೆ ನೀಡಿದ್ದಾರೆ. ಜೊತೆಲಿ ಏನು ಅಂತ ಹೇಳಿದ್ರೆ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ಗುರುಜಿಯವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಗುರುಜಿಯವರ ಅಡ್ರೆಸ್ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಿದೆ, ನೋಟ್ ಮಾಡಿಕೊಂಡು ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಗುರುಜಿ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.